ನರ್ಸಿಂಗ್ ಹೋಮ್ಗಳು ಇವತ್ತು ಮಾಡ್ತಾವಲ್ಲ, ಕೆಲವನ್ನೆಲ್ಲ ಮುಚ್ಚೋದು ಮಾಡೋದು ಎಲ್ಲ ಮಾಡ್ತಾರೆ. ಈಗ ಈ ಕಾನೂನು ಹೇಳ್ತಾರೆ, ವೆರಿ ಗುಡ್, ಕಾನೂನು ಪ್ರಕಾರ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷದಿಂದ ಇತ್ತಲ್ಲ, ಇಷ್ಟು ವರ್ಷದಿಂದ ಇರ್ತಲ್ಲ, ಇದಕ್ಕೆ ಎಕ್ಸಿಸ್ಟಿಂಗ್ ಇರುತ್ತಲ್ಲ, ಅವಾಗ ಏನಾದ್ರು ಕಾನೂನು ಕೊಟ್ಟಿಲ್ವಾ? ಅವ್ರ ಹತ್ರ ನೀವು ಮಾಮೂಲಿ ಇಸ್ಕೊಂಡ್ಬಿಡ್ತಾ ಇದ್ರ? ಅಕಾರ್ಡಿಂಗ್ ಟು ರೂಲ್ಸ್ ನಮ್ಗೆಲ್ಲ ನನಗೂ ಗೊತ್ತಪ್ಪ. ಕೆಪಿಎಂಬಿ ಪರ್ಮನೆಂಟ್ ಆಗಿದೆ, ನನ್ನ ದೇಶದಲ್ಲಿ ಬಂದಿದ್ಯಾ? ಎಷ್ಟು ವರ್ಷದಿಂದ ಇದೆ? ಇಷ್ಟು ವರ್ಷದಿಂದ ಯಾಕೆ ಬಿಟ್ಟಿದ್ರು? ಈಗ ಮಾತ್ರ ನಿಲ್ಲಿಸಿದ ತೊಂದರೆ ಕೊಡ್ತೀರಾ? ಲೋಕಲ್ ಅಲ್ಲಿ ಇಲ್ಲಿ ಬರಕ್ಕೆ ಸಿಗ್ತದೆ. ಮತ್ತೆ ಕೊಡ್ಬೇಕಾ? ಹೇಳಿದ್ರು ಕುಟುಂಬ ಎಷ್ಟು ಕೊಡ್ಬೇಕು? ರೆಕಾರ್ಡ್ ಮಾಡ್ಕೊಂಡು ಪರವಾಗಿ ಎತ್ಕೊಡ್ಬೇಕಾ? ಸರ್ಕಾರ ಮಾಡಲಿಕ್ಕೆ ಆಟಾಡ್ತೀಯ? ರೋಡ್ ಹೋಯ್ತದೆ ಹಿಂದಿಗೆ ಇದು ಕೊಡು. ಆಯ್ತು, ಇದು ಕೊಡು. ಅದು ಜಾಗ ಗೌರ್ಮೆಂಟ್ ಆಯ್ತು. ಸರ್ಕಾರ ಅಂದ್ರೆ ನಿಮ್ಮ ಅಪ್ಪಂದ ಮಾತ್ರ, ನಮ್ಮ ಅಪ್ಪಂದ. ಈ ರೋಡ್ ಅಲ್ಲಿ ಹಿಂಗ ಕೊಡು. ಏನ್ರಿ ಯಾಕಪ್ಪ ಬಲಿ ಮೈಸೂರಲ್ಲಿ ನೀವು ಸ್ವಂತ ಹೋಗ್ಲಿ, ನಿಂಗೆ ನಾಳೆಗೆ ಮೆಚ್ಚ ಕೊಡ್ಬೇಕಾ? ಹೇಳಿದ್ರು ಕುಟುಂಬ ಎಷ್ಟು ಕೊಡ್ಬೇಕು? ರೆಕಾರ್ಡ್ ಮಾಡ್ಕೊಂಡು ಪರವಾಗಿ ಎತ್ಕೊಡ್ಬೇಕಾ? ಸರ್ಕಾರ ಮಾಡಲಿಕ್ಕೆ ಆಟಾಡ್ತೀಯ? ರೋಡ್ ಹೋಯ್ತದೆ ಹಿಂದಿಗೆ ಇದು ಕೊಡು. ಎಷ್ಟು ದಿವಸ ಆಯ್ತು ಬಂದಿದ್ದು ನಿಮ್ ರೆಕಾರ್ಡ್? ನಿಮ್ ರೆಕಾರ್ಡ್ ಬಂದು ಎಷ್ಟು ದಿವಸ ಆಯ್ತು? ಯಾವ ಇಲಾಖೆ ಎಷ್ಟು ದಿವಸ ಆಯ್ತು ಬಂದಿದ್ಯೆ? ನೀವು ಬಂದಿದ್ದು 3 ದಿವಸ ಆಯ್ತು ಇಲ್ಲಿ ಬಂದು. ನೀವು ಬಂದು ಎಷ್ಟು ದಿವಸ ಆಯ್ತು ನನಗೆ ರಿಸರ್ವ್ಮೆಂಟ್ ಆಗಿ? ಒಂದು ತಿಂಗಳ ಮೊನ್ನೆ ಬಂತು ಅಂತ ಹೇಳ್ತಿದ್ಯಾ? ರಿಯಾಲಿಟಿ ನೀನು ಆ ಊರಲ್ಲೇ ಇದ್ದೆ, ನಿಮ್ಮ ಅಪ್ಪನ ಕಾಯಿಲೆ ಬಂತು ಅಂತ ನಿನ್ನ ಹೆಂಡತಿ ನಿಮ್ಗೆ ಕಾಯಿಲೆ ಬಂತು, ಇಂಜೆಕ್ಷನ್ ಕೊಡಿದ್ರೆ ಸಂತೋಷ ಮಾಡ್ತೀಯ? ಚಪಾರಲ್ವಾ? ಇವೆಲ್ಲ ಬಿಟ್ಬಿಡ್ಬೇಕು.